ಮೂಡಾದಲ್ಲಿ ನಾವು ಯಾವತ್ತೂ ಕೂಡ ಹೇಳ್ಕೊತ ಬಂದಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಲ್ಲೇ ಇವತ್ತು ಅಲ್ಲಿನೂ ಕೂಡ ಇವ್ರು ಹೇಳಿದ್ದಾರೆ, ಎಷ್ಟು ಅದನ್ನ ಭೂಮಿ ತೆಗೆದುಕೊಂಡಿದ್ದಾರೆ, ಅಕ್ವೈರ್ ಮಾಡಿದ್ದಾರೆ, ಅಷ್ಟು ಭೂಮಿ ಪರ್ಯಾಯ ಕೊಡಬೇಕಾಗಿತ್ತು ಅಂತೇಳಿ. ಇದು ಸುಮ್ಮನೆ ಅನಾವಶ್ಯಕವಾಗಿ ಇದನ್ನೊಂದು ದೊಡ್ಡ ಇದನ್ನ ಮಾಡಿ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರುವಂತ ಒಂದು ಪ್ರಯತ್ನ ಆಯಿತು. ಈಗ ಕಮಿಟಿನೂ ಕೂಡ ಅದೇ ಶಿಫಾರಸು ಮಾಡಿದೆ ಮತ್ತು ಈಗಾಗಲೇ ಕೋರ್ಟ್ನಲ್ಲೂ ಕೂಡ ನಿರ್ಣಯ ತಗೊಂಡಿದ್ದಾರೆ. ಬರೀ ಕೇವಲ ಕಮಿಟಿ ಅಷ್ಟೇ ಅಲ್ಲ, ಕೋರ್ಟ್ನಲ್ಲಿ ಕೂಡ ಇವತ್ತು ಸಹ ನಿರ್ಣಯಗಳು ಇವತ್ತು ಸಹ CM ಅವ್ರದ್ದು, ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳ ಅವರ ಧರ್ಮಪತ್ನಿ ಅವ್ರದ್ದು ಇದರಲ್ಲಿ ಯಾವುದು ತಪ್ಪ ಇಲ್ಲ ಅಂತೇಳಿ ಕೋರ್ಟ್ ಕೂಡ ನಿರ್ಧಾರ ಮಾಡಿದೆ. ಬಿಜೆಪಿ ಜೆಡಿಎಸ್ನವರು ಹೇಳ್ತಾ ಇರುವಂತದ್ದು, ನಾವು ಸೈಟ್ ವಾಪಸ್ ಕೊಡಿಸ್ಬೇಕಾಗಿತ್ತು, ಅದಕ್ಕೆ ಹೋರಾಟ ಮಾಡಿದ್ವಿ, ವಾಪಸ್ ಕೊಟ್ಟರೆ ನಮ್ದೇನೂ ಇಲ್ಲ ಅಂತ ಹೇಳಿದ್ದಾರೆ. ಅದೇ ಈಗ ಕೋರ್ಟ್ ಡಿಸಿಷನ್ ಬಂದ್ಮೇಲೆ ಈ ಥರ ಹೇಳ್ತಾ ಇದ್ದಾರೆ. ಕೋರ್ಟ್ ಡಿಸಿಷನ್ ಅಂತ ಹೇಳಿ ಯಾರು ಅದು ನಷ್ಟ ಅಧಿಕಾರ ನಷ್ಟ ಉಂಟಾಗಿದ್ರೆ ಅದನ್ನ ಈಗ ನೇನೆ ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ತದೆ. ಇನ್ನೊಂದ್ ಕಡೆ ರಾಜಕಾರಣಿಗಳು ಬಚಾವ್ ಆಗೋದಕ್ಕೆ ಅಧಿಕಾರಿಗಳನ್ನ ಲಾಕ್ ಮಾಡಿದ್ರು. ನೋಡಿ ಕೋರ್ಟ್ ಹೇಳಿದ್ಮೇಲೆ ನೋಡಿ ನೀವು ಈ ಪ್ರಶ್ನೆ ಕೋರ್ಟ್ ಹೇಳಿದ್ಮೇಲೆ ನೀವು ಕೇಳುವಂತದ್ದಲ್ಲ. ಕೋರ್ಟ್ಗೆ ಗೌರವಿಸುವಂತ ಕೆಲಸ ನಮ್ದು ಇದೆ, ನಿಮ್ದು ಇದೆ. ಕೋರ್ಟ್ ಹೇಳಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಅಥವಾ ಅವ್ರ ಪತ್ನಿಯವರ ಕಾಯ್ದುಕೊಂಡಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಈಗ ಹೇಳಿದ್ಮೇಲೆ ಇವತ್ತು ದಿವಸ ಹೇಳಿದ್ಮೇಲೆ ಈ ಪ್ರಶ್ನೆ ನೀವು ಕೇಳಿದ್ರೆ ಅದು ಆ ಕೋರ್ಟಿಗೆ ವ್ಯತಿರಿಕ್ತವಾಗ್ತದೆ. ಇವತ್ತು ದಿವಸ ಕೋರ್ಟ್ ಮ್ಯಾಗೂ ಕೂಡ ನಮಗೆ ನಂಬಿಕೆಗಳು ಇರ್ಬೇಕಲ್ಲ. ಅಲ್ಲ ಸರ್, ಹಲವಾರು ರಾಜಕಾರಣಿಗಳು ತಗೊಂಡಿದ್ದಾರೆ, CM ಬಿಟ್ಬಿಡಿ ಸರ್, ಹಲವಾರು ರಾಜಕಾರಣಿಗಳು ತಗೊಂಡಿದ್ದಾರೆ, ಅವರು ಕೂಡ ಈಗ ಅಕ್ರಮವಾಗಿ ನಿವೇಶನದಾರರೇ ಆಗಿರ್ತಾರೆ. ಅವ್ರಿದ್ರೆ ಅದ್ಮೇಲೆ ಕ್ರಮ ಆಗ್ಬೇಕಾಗ್ತದೆ. ಕ್ರಮ ಆಗೇ ಆಗ್ತದೆ ಅವ್ರ ಮೇಲೆ. ಯಾರು ಅಕ್ರಮವಾಗಿ ತಗೊಳ್ತಾರೆ ಅದಕ್ಕೆ ಕ್ರಮ ಆಗೇ ಬೇಕು. ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕ್ಯಾಬಿನೆಟ್ ಅಲ್ಲಿ ಒಂದು 60 ಕೇಸ್ ವಾಪಸ್ ಕೊಡ್ತಿದ್ದಾರೆ ಅನ್ನುವಂಥದ್ದು ಸರ್. ಆಮೇಲೆ ಅದರಲ್ಲಿ DK ಶಿವಕುಮಾರ್ ಅವರ ಬೆಂಬಲಿಗರ ಮೇಲೆ ಕೇಸ್ಗಳನ್ನು ವಾಪಸ್ ಚರ್ಚೆ ಆಗ್ತಾ ಇದೆ. DKC ಅವರ ಬೆಂಬಲಿಗರ ಕೇಸ್ಗಳನ್ನ ಹೆಚ್ಚು ವಾಪಸ್ ಕೊಡಲ್ಲ. ಯಾವ ಸಬ್ಜೆಕ್ಟ್ ಇಲ್ಲ ಅಂತ ಇಡಿ ರೈಡ್ ಆದಾಗ ಇಡಿ ಅವರು ಅರೆಸ್ಟ್ ಮಾಡಿದ್ರು 19ರಲ್ಲಿ. ಆಗ ಎಲ್ಲ ಕಡೆ ನಾನು ಹೊರಗೆ ಹೋಗಿದ್ದವಾಗ ಒಂದು ನಿಮಿಷ ಮೋಸ್ಟ್ಲಿ ಇಲ್ಲ ಹಾಸ್ಪಿಟಲ್. ಸರ್, ಈಗ ADA ರಿಪೋರ್ಟ್ ಒಂದು ರಿಲೀಸ್ ಆಗಿದೆ. ಸೊ ಅದರಲ್ಲಿ ಹೈಯೆಸ್ಟ್ ಬಿಜೆಪಿ ನಾಯಕರ ಮೇಲೆ ಕ್ರಿಮಿನಲ್ ಕೇಸ್ ಮೇಲೂ ಇದೆ, ಕಾಂಗ್ರೆಸ್ ಮೇಲೂ ಇದೆ. ಅದು ಹೈಯೆಸ್ಟ್ ಅವ್ರ ಮೇಲೆ ಇದೆ. ಯಾರ ಮೇಲೆ? ರಾಜ್ಯ ಸಚಿವರು ಮತ್ತೆ ಕೇಂದ್ರ ಸಚಿವರು ಹೈಯೆಸ್ಟ್ ಕೇಸ್ಗಳು ಬಿಜೆಪಿಯ ನಾಯಕರುಗಳ ಮೇಲೆ ಇದಾವೆ, ಮಂತ್ರಿಗಳ ಮೇಲೆ ಇದಾವೆ. ನೀವೇ ಹೇಳ್ತಾ ಇದ್ರಲ್ಲ ಈಗ. ವರದಿ ಹೇಳ್ತಾ ಇದೆ. ವರದಿ ಹೇಳ್ತಾ ಇದೆ. ವರದಿ ಸತ್ಯ ಇರ್ತದೆ ಮತ್ತೆ. ಬಂಡವಾಳ ಹೂಡಿಕೆಯಲ್ಲಿ, ವಿದೇಶ ಬಂಡವಾಳ ಹೂಡಿಕೆಯಲ್ಲಿ ರಾಜ್ಯ ನಂಬರ್ 1. ಈ ಕ್ವಾರ್ಟರ್ ನಲ್ಲಿ ನಾವು ಮಹಾರಾಷ್ಟ್ರವನ್ನ ಹಿಂದಿಕ್ಕಿ 2ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇದು ಇದೇ ರೀತಿ ಮುಂದುವರಿಬೇಕು ನಮ್ಮ ಆಶಯ. ಅದಾಗಿನೂ ಕೂಡ ಇವತ್ತು ಈ ಟ್ರಂಪ್ನವ್ರು ಏನು ತಾರೀಫ್ ಮಾಡಿದ್ದಾರೆ 25% ಪ್ಲಸ್ ಅಡಿಷನಲ್ 25%, ಇದು ಬಹಳಷ್ಟು ಇದ್ರ ಮೇಲೆ ಪರಿಣಾಮ ಬೀರ್ತದೆ. ಒಂದು ಒಳ್ಳೇದು ಏನಾಗಿದೆ, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಇಲ್ಲ ಇವತ್ತು ದಿವಸ, ಅದು ಮತ್ತು ಈ ಫಾರ್ಮಾಸ್ಯೂಟಿಕಲ್ಸ್ ಯಾವ್ದ್ರ ಮೇಲೆ ಇಲ್ಲ. ಹೀಗಾಗಿ ನಮ್ಮ ಸರ್ವಿಸ್ ಸೆಕ್ಟರ್ಸ್ನು ಕೂಡ ಈಗ ಒಂದು ಹಂತಕ್ಕೆ ಇವತ್ತು ದಿವಸ ನಾವು ಏನು ಮುಂದೆ ಇದ್ದೀವಿ, ಅದರಲ್ಲಿ ನಾವು ಇದು ಆಗ್ತಾ ಇದ್ದೀವಿ. ಇದು ನಾವು ಆಶೆ ಮಾಡ್ತೀವಿ ಇದನ್ನು ಶೀಘ್ರ ಇವತ್ತು ದಿವಸ ಅದೇನು 50% ಮಾಡಿದ್ದಾರೆ ಅದನ್ನು 25% ಇಳಿಸ್ಬೇಕು. ಮತ್ತು ಇದು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲೋ ಒಂದು ಕಡೆ ಭಾಳಷ್ಟು ಟ್ರಂಪ್ ಅಂತ ಹೇಳಿ ಅದಕ್ಕೆ ಟ್ರಂಪ್ಗೆ ಸರ್ಕಾರ ಅಂತೇಳಿ ಕ್ಯಾನ್ವಾಸು ಮಾಡಿ ಬೇರೆ ದೇಶದಲ್ಲಿ ನಾವು ಹೋಗಿ ಪೊಲಿಟಿಕಲ್ ಇದರಲ್ಲಿ ನಾವು ಭಾಗವಹಿಸಬಾರ್ದು. ದಿವಸ ಅವರು ಅಧಿಕೃತವಾಗಿ ಒಮ್ಮೆ ಟ್ರಂಪ್ ಅವ್ರಿಗೆ ಬೆಂಬಲವನ್ನು ಕೂಡ ಕೊಟ್ಟರು. ಅದೇ ಟ್ರಂಪ್ ಇವತ್ತು ದಿವಸ ನಮ್ಮನ್ನು ಈ ಥರ ನಮ್ಮ ದೇಶದ ಮೇಲೆ ಇವತ್ತು ದಿವಸ ಅವರು ಒಂದು ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿಗಳು ಒಂದು ರೀತಿಯಿಂದ ನೇರ ಹೊಣೆ ಆಗ್ತಾರೆ. ಇದಕ್ಕೆ ನೋಡಿ GST ತಂದಿರೋದು ನಾವೇ. GST ನಾವು ಮೊದಲಿನಿಂದ ಹೇಳ್ಕೊತೀವಿ, ಕಳೆದ 9 ವರ್ಷದಿಂದ ಹೇಳ್ಕೊಂತ ಇದ್ದೀವಿ. ರಾಹುಲ್ ಗಾಂಧಿ ಅವರು ಹೇಳ್ಕೊಂತಿದ್ದಾರೆ ಇದು ಅನುಷ್ಠಾನದಲ್ಲಿ ಇವತ್ತು ಸಹ ತಪ್ಪಾಗಿದೆ ಅಂತ ಹೇಳಿ. ಅನುಷ್ಠಾನ ಅಂದರೆ ಸ್ಲ್ಯಾಬ್ಸ್ ಏನಿದೆ ಇದು ತಪ್ಪಾಗಿದೆ ಅಂತ ಅವತ್ತಿಂದ ಹೇಳ್ಕೊತಾ ಇದ್ದೀವಿ. ಆದರೆ 9 ವರ್ಷ ನಂತರ ಇವತ್ತು ದಿವಸ ಮಾಡಿದ್ದಾರೆ. 9 ವರ್ಷ ಜನ ಸಫರ್ ಆದ್ರಾದ್ರಿಂದ ಅಷ್ಟೇ ಅಲ್ಲ, ಇವತ್ತು ನಾವು ರಷ್ಯಾದಿಂದ ನಾವು ಆಯಿಲ್ ಖರೀದಿ ಮಾಡ್ತೀವಿ. ಬೇರೆ ದೇಶಗಳಲ್ಲಿ ಇವತ್ತು ದಿವಸ
ಮನಮೋಹನ್ ಸಿಂಗ್ ಅವರಿದ್ದಾಗ ಕ್ರೂಡ್ ಆಯಿಲ್ ಬೆಲೆ $140 ತಲುಪಿತ್ತು. $140 ತಲುಪಿದಾಗ ₹65, ₹58 ಡೀಸೆಲ್ ಇತ್ತು. ₹400 ಇವತ್ತು ದಿವಸ ಗ್ಯಾಸ್ ಸಿಲಿಂಡರ್ ಇತ್ತು. ಅದೇನೋ ಕ್ರೂಡ್ ಆಯಿಲ್ ಬೆಲೆ ಇವತ್ತು ದಿವಸ ಪರ್ ಬ್ಯಾರೆಲ್ಲು ಕಡಿಮೆ ಆದಾಗೂ ಕೂಡ ಇವತ್ತು ಇವರು $98-100 ಅದನ್ನು ಇಟ್ಕೊಂಡು ಹೋಗಿದ್ದಾರೆ. ಹಾಗಿದ್ರೆ ಇದು ಏನು ಡಿಫರೆನ್ಷಿಯಲ್ ಮಾರ್ಜಿನ್ ಏನಾಯಿತು? ಲಕ್ಷಾಂತರ ಕೋಟಿ, ₹1 ₹2 ಅಲ್ಲ, ಲಕ್ಷಾಂತರ ಕೋಟಿ ಅದೆಲ್ಲ ಹೋಯ್ತು. ಎದಕ್ಕೆ ಬಳಸ್ಕೊಟ್ರು? ಜನರ ಮೇಲೆ ಯಾವಾಗಾದ್ರೂ ಕೂಡ ಈ ತರ ನಮಗೆ ರಿಯಾಯಿತಿ ಸಿಕ್ಮೇಲೆ ಕಡಿಮೆ ಆದ್ಮೇಲೆ ಜನರಿಗೆ ಪಾಸ್ ಮಾಡ್ಬೇಕಲ್ಲ. ಅದು ಕನ್ಸ್ಯೂಮರ್ ಪಾಸ್ ಮಾಡಿದ್ರ? ಮಾಡ್ಲಿಲ್ಲಲ್ಲ. ಕನ್ಸ್ಯೂಮರ್ಸ್ಗೆ ಪೆಟ್ರೋಲ್ ಡೀಸೆಲ್ ವ್ಯತ್ಯಾಸ ಏನಾಯ್ತು? ಯಾಕಂದ್ರೆ ಅದೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ. ಕ್ರೂಡ್ ಆಯಿಲ್ ಜಾಸ್ತಿ ಆದಾಗ ಇವತ್ತೊಂದು ದಿವಸ ನಮ್ಮ ಪೆಟ್ರೋಲ್ ರೇಟ್ ಜಾಸ್ತಿ ಆಗಬೇಕು, ಡೀಸೆಲ್ ರೇಟ್ ಜಾಸ್ತಿ ಆಗಬೇಕು. ಕ್ರೂಡ್ ಆಯಿಲ್ ಕಡಿಮೆ ಆದಾಗ ಪರ್ ಬ್ಯಾರಲ್ಲು ಪರ್ ಡಾಲರು ಕಡಿಮೆ ಆದಾಗ ನಮ್ಗೆ ಕಡಿಮೆ ಆಗಬೇಕು. ಅದು ಫ್ಲಕ್ಚುಯೇಟಿಂಗ್ ಇರಬೇಕಾಗ್ತದೆ. ಮಾಡಿದ್ರೆ ಇವರು ಯಾವಾಗಾದ್ರು ಕೋಟ್ಯಾಂತರ ಲಕ್ಷ ಕೋಟಿ ರೂಪಾಯಿ ಇವತ್ತು ಸಹ $100s of billions ಎಷ್ಟು 10 ಲಕ್ಷ ಕೋಟಿನೋ 50 ಲಕ್ಷ ಕೋಟಿನೋ ಎಷ್ಟು ಇವತ್ತು ಸಹ ಅದರಿಂದ ಸೇವಿಂಗ್ಸ್ ಆಗಿದೆ. ತಾವು ಅದನ್ನ ಮಾಹಿತಿ ತರಿಸ್ಕೊಂಡ್ಬಿಟ್ರೆ ಆ ಡಿಫರೆನ್ಷಿಯಲ್ ಆದ್ರೆ ಅದು ಯಾರಿಗೆ ಪಾಸ್ ಮಾಡಿದ್ರು? ಗ್ರಾಹಕರಿಗೆ ಕೊಟ್ರ? ಜನರಿಗೆ ಕೊಟ್ರ? ಅದಕ್ಕೆ ಅವ್ರಿಗೆ ಕೇಳ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ನಾವು ರಷ್ಯನ್ ಆಯಿಲ್ ತಗೊಂಡಿದ್ವಿ, ದೇಶಕ್ಕೆ ಉಳಿಸಿ ಕನ್ಸ್ಯೂಮರ್ಸ್ ಪಾಸ್ ಮಾಡ್ಬೇಕಲ್ರಿ. ಆಮೇಲೆ ಈಗ GST ಈಗ 9 ವರ್ಷ ಸಫರ್ ಆದ್ರ, ಈಗ 9 ವರ್ಷ ಸಫರ್ ಆದ್ಮೇಲೆ ಈಗ ಕೊಡ್ತಾ ಇದ್ದೀರಾ? ಇದನ್ನ ನಾವು ಪ್ರಾರಂಭಿಕದಿಂದ ಹೇಳ್ತಾ ಇದೀವಿ. GST ಏನು ಅನುಷ್ಠಾನ ಮಾಡಿದಿರಿ, ಸ್ಲ್ಯಾಬ್ ಏನ್ ಹಾಕಿದ್ರಿ ತಪ್ಪು ಅಂತೇಳಿ ರಾಹುಲ್ ಗಾಂಧಿ ಅವಾಗಿಂದ ಹೇಳ್ಕೊಂತಿದ್ದಾರೆ. ನೋಡ್ಬೇಕಾದ್ರೆ ವಿಡಿಯೋ ಇದೆ, ಮಾತಾಡಿದ್ದು 9 ವರ್ಷ ಏನೇನು ಕೂಡ ಅದನ್ನೆಲ್ಲಾನು ಮಾಡ್ತಾ ಇದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.